ಆಸ್ಪತ್ರೆಯಲ್ಲಿರುವಂತಹ ದರ್ಶನ್ ಅವರಿಗೆ ಎದುರಾಗುತ್ತಾ ಸಂಕಷ್ಟ. ಮಧ್ಯಂತರ ಬೇಲ್ನಲ್ಲಿದ್ದಾರೆ. ಸದ್ಯಕ್ಕೆ ದರ್ಶನ್ ಅವರು ಈಗ ಎಲ್ಲೋ ಒಂದು ಕಡೆ ಸಂಕಷ್ಟ ಎದುರಾಗುವ ಲಕ್ಷಣಗಳು ಕಾಣ್ತಾ ಇದೆ. ರೇಣುಕಾಸ್ವಾಮಿಯ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿನಲ್ಲಿದ್ದಂತಹ ದರ್ಶನ್ ಅವರು ತಮ್ಮ ಆರೋಗ್ಯದ ಸಮಸ್ಯೆ ಮುಖಾಂತರವಾಗಿ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡು ಹೊರಬಂದು ಚಿಕಿತ್ಸೆನ ಪಡೆದುಕೊಳ್ತಿದ್ದಾರೆ. ದರ್ಶನ್ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ನೀಡಲಾಗಿದೆ. ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಬೇಲ್ ಕ್ಯಾನ್ಸಲ್ ಆಗುತ್ತೆ. ದರ್ಶನ್ ಅವರಿಗೆ ಈಗ ಒಂದು ರೀತಿ ಚಾಲೆಂಜ್. ಷರತ್ತುಬದ್ಧ ಜಾಮೀನನ್ನ ಕೊಟ್ಟರೂ ಕೂಡ ಸಂಕಷ್ಟ ತಪ್ಪುವಾಗಿ ಕಾಣಿಸ್ತಾ ಇಲ್ಲ. ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ, ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಪ್ರಮುಖವಾಗಿ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ, ಸದ್ಯದ ಮಟ್ಟಿಗೆ ಈಗಾಗಲೇ ದರ್ಶನ್ ಅವರು ಸದ್ಯಕ್ಕೆ ತಮ್ಮ ಆರೋಗ್ಯ ಸಮಸ್ಯೆ ಸರಿಯಾದ್ರೆ ಸಾಕಪ್ಪ ಅಂತಿದ್ದಾರೆ. ಅವರ ಕಾಲು ನೋವು, ಹಾಗೆ ಬೆನ್ನು ನೋವು, ಅದರ ಜೊತೆಗೆ ದೇಹದ ಆರೋಗ್ಯದ ಸಮಸ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಬಳಲ್ತಾ ಇದ್ರು. ಇದನ್ನ ನೋಡಕ್ಕಾಗದೆ ಈಗ ಷರತ್ತುಬದ್ಧ ಜಾಮೀನನ್ನ ಹೈಕೋರ್ಟ್ ಕೊಟ್ಟಿತ್ತು. ಅಂದ್ರೆ ಅವ್ರಿಗೆ ಇಷ್ಟ ಬಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿಸಿಕೊಳ್ಳುವಂತ ವಿಚಾರವಾಗಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೋರ್ಟ್ ಇಂದ ಕೊಡುವಂತ ಆಸ್ಪತ್ರೆ ಈಗ ಒಬ್ಬ ಅಪರಾಧಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಗಳಲ್ಲಿ ಇರೋದಿಲ್ಲ. ಆದ್ರೆ ದರ್ಶನ್ ಅವರ ವಿಚಾರವಾಗಿ ಒಬ್ಬ ವಿಐಪಿ ಆಗಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ ಅವರಿಗೆ ಆರೋಗ್ಯ ಸಮಸ್ಯೆ ಏನಾದರೂ ಮತ್ತಷ್ಟು ಬಿಗಡಾಯಿಸ್ತು ಅಂತಂದ್ರೆ ಅದು ಕೆಟ್ಟ ಹೆಸರು ಪೊಲೀಸ್ ಇಲಾಖೆಗೂ ಬರುತ್ತೆ, ಹಾಗೆ ನ್ಯಾಯಾಲಯಕ್ಕೂ ಕೂಡ. ಕೆಲವೊಂದಿಷ್ಟು ವಿಚಾರದಲ್ಲಿ ಅರ್ಜಿಯನ್ನ ಹಾಕಿದ್ರು ಕೂಡ ಅದು ತಿರಸ್ಕಾರಗೊಳ್ತಾ ಇತ್ತು. ದರ್ಶನ್ ಅವರು ಒಂದು ಹೊರ ಬರಬೇಕು ಅಂತ ಕಾಯ್ತಾ ಇದ್ರು, ಆದ್ರೆ ಅವರಿಗೆ ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಬೇಲ್ ಸಿಕ್ಕಿಲ್ಲ. 6 ವಾರಗಳ ಕಾಲ ಬೇಲಷ್ಟೇ ಸಿಕ್ಕಿರುವಂಥದ್ದು. ಇದರ ನಡುವೆ ದರ್ಶನ್ ಅವರ ಆರೋಗ್ಯ ಸಮಸ್ಯೆ ಸರಿಯಾಗಬೇಕಾಗಿದೆ, ಮತ್ತೆ ವಾಪಸ್ ಜೈಲಿಗೆ ಹೋಗ್ಬೇಕಾಗಿದೆ ದರ್ಶನ್ ಅವರು. ಇಂತಹ ಸಂದರ್ಭದಲ್ಲಿ ಮತ್ತೊಂದು ಕಡೆ ಖಾಕಿ ಪಡೆ ಸನ್ನದ್ಧ ಆಗ್ತಾ ಇದೆ. ದರ್ಶನ್ ಅವರ ಜಾಮೀನು ರದ್ದತಿಯನ್ನ ಕೋರಿ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಇಂದು ಸುಪ್ರೀಂ ಕೋರ್ಟ್ ನಲ್ಲಿ ಅಕಸ್ಮಾತ್ ಏನಾದ್ರೂ ಈ ಮೇಲ್ಮನವಿ ಸಲ್ಲಿಕೆ ಆಗುತ್ತಾ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ. ಮೇಲ್ಮನವಿ ಸಲ್ಲಿಕೆ ಆಯಿತು ಅಂತಂದ್ರೆ ಮತ್ತೆ ದರ್ಶನ್ ಅವರಿಗೆ ಸಂಕಷ್ಟ ತಪ್ಪಿದ್ದಲ್ಲ. ಎರಡನೆಯ ಚಾರ್ಜ್ ಶೀಟ್ ಸಲ್ಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಪೊಲೀಸರು ಕೂಡ ಪ್ರತಿಯೊಂದು ಸಾಕ್ಷಿಗಳನ್ನ ಕೂಡ ಕಲೆ ಹಾಕಿದ್ರು. ಈಗ